ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅವ್ರು ನಮ್ಮ ಜೊತೆಗೆ. ಅವರೆಲ್ಲ ನಮ್ಮನ್ನು ಮಾತಾಡ್ಸಿಲ್ಲ, ನಾವು ಅವ್ರನ್ನ ಮಾತಾಡ್ಸೋದು ಗೊತ್ತಿಲ್ಲ. ನಾವು ಮಾತಾಡ್ಸಿಲ್ಲ ಅವ್ರಿಗೆ ಅಂದ್ರೆ ಎಲ್ರಿಗೂ ಹೇಳ್ಬೇಕು ಏನಾದ್ರು ರಿಯಾಕ್ಟ್ ಮಾಡ್ತಾ ಇದೆ ಅಂತ. ಇದ್ರಲ್ಲಂತೂ ಅಭಿ ಖುಷಿ ಪಟ್ಟು ಡ್ಯಾನ್ಸ್ ಮಾಡ್ಬಿಡ್ತಾನೆ. ಅವ್ನು ಇರ್ಬೇಕಾಗಿತ್ತು, ಅವ್ನು ಇನ್ನೊಂದು ಯಾವ್ದಾದ್ರು ವಿಡಿಯೋ ನೋಡ್ಬೇಕು. ಇವ್ರು ಏನ್ ಮಾಡ್ತಿರೋದು ಗೊತ್ತಾಗ್ತಿಲ್ವಲ್ಲ ಇವರು. ಅಲ್ಲ ಎಕ್ಸ್ಕ್ಯೂಸ್ ಮೀ, ಪೈರಸಿ ಎಲ್ಲ ಮಾಡಲ್ಲ. ಇಲ್ಲ, ನಾನು ಡಾಕ್ಯುಮೆಂಟೇಶನ್ ಮಾಡ್ತಿದ್ದೀನಿ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಇವತ್ತು. ಹೌದೌದು, ನಾನು ಅದನ್ನೇ ಅಂದೆ. ಅದಾಗಲೇ ಒಂದು ವಿಡಿಯೋ ಮಾಡಿದ, ಅಲ್ಲೇ ಗೊತ್ತಾಗ್ತಿತ್ತು. ಅದು ಡಿಲೀಟ್ ಆಯ್ತಾ ಇಲ್ಲ ಗೊತ್ತಿಲ್ಲ. ಅವನು ಸ್ವಲ್ಪ ಸ್ಟ್ರೇಂಜ್ ಆಗಿ ಕಾಣ್ತಿದ್ದಾನೆ ಇವತ್ತು. ಗೊತ್ತಾಗಲ್ಲ. ಆಮೇಲೆ ವಿಡಿಯೋ ಮಾಡ್ತಿರೋದು ಏನ್ ಗೊತ್ತಾ, ಹಾಫ್ ಇದು ವಿಡಿಯೋಸ್ ಅಲ್ಲೇ ಪ್ಲೇ ಆಗ್ತಿರೋದು, ಇನ್ನು ಹಾಫ್ ಶ್ರುತಿ ಅಕ್ಕ ಅವ್ರ ಫೇಸು ಕಾಣಿಸ್ತಾ ಕೈ ನಡುಗ್ತಾ ಇದೆ, ಇಳಿಸು ಸಾಕು. ಕೈ ಹಿಂಗಾಗ್ತಾ ಇದೆ. ಕಾವೇ ನೋಡಿ ನೋಡು ಅವನ ಬಿಡು. ಎಲ್ಲೋ ಮಾತ್ರ ನಾನು ಆಕ್ಚುಲಿ ಅಲ್ಲಿ ಒಂದ್ಸರಿ ಅನ್ಕೊಂಡಿದ್ದೆ ಡ್ಯಾನ್ಸ್ ಏನಾದ್ರು ಆಗ್ಬೇಕಂತ ಅನ್ಕೊಂಡಿದ್ದ ಮೊದಲಿಂದ ಅನ್ನೋ ಥರ ಹಂಗಿದೆ. ನಾನು ನಿನಗೆ ಏನು ಹೇಳೋಣ ಅನ್ಕೊಂಡಿದ್ದೆ ಅಂದ್ರೆ ಡ್ರಮ್ ನಡೆಯುತ್ತಲ್ಲ, ಡ್ರಮ್ಸ್ ನೀವು ಅವಾಗ ಆ ಮಿಡಲ್ ಜಾತಿ ಬಂದಿಲ್ಲ ಕಾರಣ ಅವ್ರು ಹಿಂದೆನಾ? ಅದೇ ನಾನು ಅನ್ಕೋತಾ ಇದ್ದೆ. ಕಾಣಿಸೋದೇ ಇಲ್ವೇನೋ. ಕಾಣಿಸೋದಕ್ಕೆ ತೊಂದರೆ ಇಲ್ಲ, ನಾನು ಬಂದ್ಬಿಟ್ರೆ ಅವ್ರು ಬರೆ ಆಗ್ಬಿಡ್ತಾರೆ ಅಂತ ನಾ ಸೈಡ್ಗೆ ಹೋಗೋದು. ಸರ್ ಅವ್ರು ಅಮಿಷರು ಅವರು ಸೋಲೋ ಮಾಡುವಾಗ ಸ್ವಲ್ಪ ನೀನ್ ಇಲ್ಲಿಗೆ ಬರೋದಲ್ಲ, ನೀನ್ ಇದ್ರ ಹಿಂದೆ ಹೋಗ, ಅವಾಗ ನೀನ್ ಅವ್ರಿಬ್ರು ನಿಮ್ಗೆ ಎನ್ಕರೇಜ್ ಮಾಡೋದಾಗುತ್ತೆ ನನಗೆ ಅನಿಸ್ತು. ಇವತ್ತು ಹೆಂಗ್ ಆಡಿದ್ಯಾ ನೀನ್ ಗೊತ್ತಾ? ಏನು ಫುಲ್ ಝೂಮ್ ಅಕ್ಕ ಇವತ್ತು. ಎನರ್ಜಿ ಚೆನ್ನಾಗಿತ್ತಲ್ಲ ಇವತ್ತು. ಮುಗಿಸ್ಕೊಂಡಿದ್ದಲ್ಲ ಇವತ್ತು, ಅದಕ್ಕೆ ಊಟ ಸಿಕ್ಕರೆ ಸಾಧ್ಯ ನಾನು ಅಲ್ಲಾಡಿಲ್ಲ ಇವತ್ತು, ನನ್ನ ಮೈಯ ನಡೆಸಿಲ್ಲ.